ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನದ ಆತಂಕಕ್ಕೊಳಗಾಗಿರುವಂತಹ ಭವಾನಿ ರೇವಣ್ಣ ನಾಪತ್ತೆಯಾಗಿದ್ದು ಅವರ ಬೇಟೆಗೆ ಎಸ್ಐಟಿ ಮುಂದಾಗಿದೆ. ಜಾಮೀನು ಅರ್ಜಿ ಇತ್ಯರ್ಥಕ್ಕೂ ಮುನ್ನವೇ ಬಂಧನಕ್ಕೆ ಪ್ಲಾನ್. ಭವಾನಿ ರೇವಣ್ಣ ಬಂಧನಕ್ಕೆ ಎಸ್ಐಟಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇವತ್ತು ಹೈಕೋರ್ಟ್ನಲ್ಲಿ ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ವಿಚಾರಣೆ ನಡೆದು ಆದೇಶ ಬರೋದ್ರೊಳಗೆ ಭವಾನಿ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂತಹ ಪ್ಲಾನ್. ಕೆಳ ಹಂತದ ನ್ಯಾಯಾಲಯದಲ್ಲಿ ಭವಾನಿಯವರ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿದೆ. ಈಗ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡಿದ್ದಾರೆ. ಹೈಕೋರ್ಟ್ನಲ್ಲಿ ಭವಾನಿಯವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ವಿಚಾರಣೆ ನಡೆದು ಆ ಆದೇಶ ಬರೋದ್ರೊಳಗೆ ಭವಾನಿಯವರನ್ನ ವಶಕ್ಕೆ ಪಡೆಯುವಂತಹ ಪ್ಲಾನ್ ಎಸ್ಐಟಿ ಅದು. ಹೀಗಾಗಿ ಎಸ್ಐಟಿಗೆ ಸುಳಿವು ಸಿಗದಂತೆ ತಲೆಮರೆಸಿಕೊಂಡಿದ್ದಾರೆ ಭವಾನಿ. ಮೊಬೈಲ್ ನೆಟ್ವರ್ಕ್ ಆಧರಿಸಿ ಎಸ್ಐಟಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದು ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ವಶಕ್ಕೆ ಪಡೆಯೋದಕ್ಕಾಗಿ ಶೋಧ ನಡೀತಾ ಇದೆ. ನಿಮ್ಮ ಮನೆಗೆ ಬರ್ತೀವಿ, ವಿಚಾರಣೆ ನಡೆಸ್ತೀವಿ, ಮನೆಯಲ್ಲಿರಿ ಎನ್ನುವಂತಹ ನೋಟಿಸ್ ಅನ್ನ ಕೊಟ್ಟಿತ್ತು ಎಸ್ಐಟಿ ಭವಾನಿಯವರಿಗೆ. ಆದರೆ ಒಂದಿಡೀ ದಿನ ಕಾದರೂ ಕೂಡ ನಿವಾಸಕ್ಕೆ ಬರಲಿಲ್ಲ ಭವಾನಿ ರೇವಣ್ಣ. ನಂತರ ಅಲ್ಲಿಂದ ಆರಂಭ ಆದಂತಹ ಶೋಧ ಕಾರ್ಯ. ಅವರ ಅಕ್ಕನ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೆಸಿದ್ರು. ಎಲ್ಲೆಡೆ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಯಾವ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ನ್ಯಾಯಾಂಗ ಬಂಧನಕ್ಕೊಳಗಾಗಿ ಈಗ ಜಾಮೀನು ಮೇಲೆ ಹೊರಗಿದ್ದಾರೋ ಅದೇ ಪ್ರಕರಣ ಈಗ ಭವಾನಿ ರೇವಣ್ಣ ಅವರಿಗೂ ಮುಳುವಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾರೆ. ಎಲ್ಲಿದ್ದಾರೆ ಭವಾನಿ ರೇವಣ್ಣ? ಎಲ್ಲೂ ಪತ್ತೆಯಾಗ್ತಾ ಇಲ್ವಾ? ಹಾಗಿದ್ರೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೆದು ಅದರ ತೀರ್ಪು ಬರೋವರೆಗೂ ಕೂಡ ಕಾಣಿಸ್ಕೊಳ್ಬಾರ್ದು ಅನ್ನುವಂತ ನಿರ್ಧಾರಕ್ಕೆ ಏನಾದ್ರೂ ಬಂದಿದ್ದಾರಾ ಹೇಗೆ ಅಂತ? ಪ್ರತಿಮಾ, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಮಹಿಳೆಯೊಬ್ಬರನ್ನ ಕಿಡ್ನಾಪ್ ಮಾಡಿದ ಪ್ರಕರಣದಲ್ಲಿ ಈಗ ಭವಾನಿ ರೇವಣ್ಣ ಆರೋಪಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಇದೇ 1ನೇ ತಾರೀಕು ಎಸ್ಐಟಿ ಅಧಿಕಾರಿಗಳ ಎದುರು ಹಾಜರಾಗ್ತೇನೆ ಅನ್ನುವಂತಹ ಮಾತನ್ನ ಸ್ವತಃ ಖುದ್ದು ಪತ್ರದಲ್ಲಿ ಭವಾನಿ ರೇವಣ್ಣ ಹೇಳಿದ್ರು. ಆದ್ರೆ ಅವರ ಹೇಳಿಕೆ ಮತ್ತು ಮಾತಿನಂತೆ ನಡೆದುಕೊಂಡಿಲ್ಲ. ಎಸ್ಐಟಿ ಅಧಿಕಾರಿಗಳು ಇಡೀ ದಿನ ಭವಾನಿ ರೇವಣ್ಣನವರ ಒಳನರಸೀಪುರ ನಿವಾಸದಲ್ಲಿ ಕಾದ್ರೂ ಸಹ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಸಿಗ್ತೇನೆ ಅಂತ ಹೇಳಿದಂತ ಭವಾನಿ ರೇವಣ್ಣ ಸಿಗ್ಲೇ ಇಲ್ಲ. ಆದ್ರೆ ಈಗ ಸಂಕಷ್ಟ, ಬಂಧನ ಭೀತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಇದುವರೆಗೂ ಸಹ ಸುಳಿವು ಸಿಕ್ಕಿಲ್ಲ. ಎಸ್ಐಟಿ ಅಧಿಕಾರಿಗಳು ಮೈಸೂರು, ಹಾಸನ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಸಹ ಭವಾನಿ ರೇವಣ್ಣನವರಿಗಾಗಿ ಶೋಧವನ್ನ ನಡೆಸಿದ್ದಾರೆ. ಇನ್ನೂ ಸಹ ಭವಾನಿ ರೇವಣ್ಣ ಅವರ ಸುಳಿವು ಸಿಕ್ಕಿಲ್ಲ. ಒಂದು ಭವಿಷ್ಯ ಅವರ ಸುಳಿವು ಸಿಕ್ಕಿದ್ದೆ ಆದ್ರೆ ಬಂಧಿಸುವ ಸಾಧ್ಯತೆ ಈಗ ಹೆಚ್ಚಾಗಿದೆ. ಹೀಗಾಗಿ ಅವರು ಬಂಧನದಿಂದ ತಪ್ಪಿಸಿಕೊಳ್ಳುವ ಕಾರಣಕ್ಕಾಗಿ ಅವರು ಸದ್ಯ ಇದುವರೆಗೂ ಎಲ್ಲೂ ಸಹ ಸುಳಿವು ಸಿಗದಂತೆ ತಲೆಮರೆಸಿಕೊಂಡಿದ್ದಾರೆ. ಹೈಕೋರ್ಟ್ ನಲ್ಲಿ ಈಗಾಗಲೇ ಏನು ಜಾಮೀನು ಅರ್ಜಿಯನ್ನ ಕೆಳ ಹಂತದ ನ್ಯಾಯಾಲಯ ಅರ್ಜಿಯನ್ನ ವಜಾ ಮಾಡಿದೆ, ಅದನ್ನ ಪ್ರಶ್ನೆ ಮಾಡಿ ಈಗ ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಹೈಕೋರ್ಟ್ ನಲ್ಲಿ ವಿಚಾರಣೆ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿ ನಂತರದಲ್ಲಿ ಅವರು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೆಳ ಹಂತದ ನ್ಯಾಯಾಲಯದಲ್ಲಿ ಈಗಾಗಲೇ ಜಾಮೀನು ಅರ್ಜಿ ವಜಾ ಆಗಿದ್ದು ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದಾರೆ ಜಾಮೀನಿಗಾಗಿ. ಆದ್ರೆ ಇಲ್ಲಿ ಒಂದಂಶವನ್ನ ಎಸ್ಐಟಿ ಅಧಿಕಾರಿಗಳು ಬಲವಾಗಿ ಪ್ರತಿಪಾದನೆ ಮಾಡುವ ಸಾಧ್ಯತೆ ಇದೆ. ಜೂನ್ 1ನೇ ತಾರೀಕು ಏನು ಭವಾನಿ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಎದುರು ವಿಚಾರಣೆಗೆ ನಾನು ಒಳಪಡ್ತೇನೆ ಅಂತ ಹೇಳಿದ್ರು. ಜೂನ್ 1ನೇ ತಾರೀಕು ಎಸ್ಐಟಿ ಅಧಿಕಾರಿಗಳು ಇಡೀ ದಿನ ಕಾದ್ರೂ ಸಹ ಭವಾನಿ ರೇವಣ್ಣ ಅವರಿಗೆ ಎಸ್ಐಟಿ ಅಧಿಕಾರಿಗಳ ಎದುರು ಹಾಜರಾಗಿಲ್ಲ. ಹೀಗಾಗಿ ಈ ವಿಷಯವನ್ನ ಮುಂದಿಟ್ಟು ಹೈಕೋರ್ಟ್ ನಲ್ಲೂ ಸಹ ಜಾಮೀನು ಅರ್ಜಿಯನ್ನ ಭವಾನಿ ರೇವಣ್ಣ ಅವರಿಗೆ ನೀಡಬಾರದು ಅನ್ನುವಂತಹ ಒಂದು ಬಲವಾದ ವಾದವನ್ನ ಎಸ್ಐಟಿ ಅಧಿಕಾರಿಗಳು ಪರವಾದ ಎಪಿಪಿ ಅವರು ಮಂಡಿಸಲಿದ್ದಾರೆ. ಹೀಗಾಗಿ ಭವಾನಿ ರೇವಣ್ಣಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಭವಾನಿ ರೇವಣ್ಣ ಬಂಧನ ಆಗುವ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.